ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಹಳ್ಳಿಯಲ್ಲಿ ರಾಗಿ ಹೊಲದ ಕೆಲಸ ಇತ್ತು. ಹಾಗಾಗಿ ರಾಗಿ ಎಲ್ಲ ಮನೆಗೆ ತಂದು ಹಾಕಬೇಕಿತ್ತು. ಹಾಗಾಗಿ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮದೇ ರಾಗಿ ಹೊಲ. ಈ ರಾಗಿ ಹೊಲನೆಲ್ಲ ಕೊಯ್ಸಿ ಎಲ್ಲ ರಾಗಿ ಎಲ್ಲ ಸಪ್ರೇಟ್ ಮಾಡಿ ಒಳಗೆ ಹಾಕಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಈ ರಾಗಿ ಏನಪ್ಪ ಅಂದರೆ ಮುಂಚೆ ಎಲ್ಲ ಕಣಗಳೆಲ್ಲ ಮಾಡ್ತಾಯಿದ್ರು. ಕಣಗಳೆಲ್ಲ ಅದೊಂದು ಲಾಂಗ್ ಪ್ರೋಸೆಸ್ಸು, ತುಂಬ ದೊಡ್ಡದಾಗಿ ನಡೀತಾಯಿತ್ತು. ಬಟ್ ಈಗೆಲ್ಲ ಯಾರೂ ಅಷ್ಟು ಶ್ರಮಪಟ್ಟು ಮಾಡೋರಿಲ್ಲ, ಎಸ್ಪೆಷಲಿ ನಾವೇ ಇಲ್ಲ. ಯಾಕಂದರೆ ನಮಗೆಲ್ಲ ಅಷ್ಟೊಂದೆಲ್ಲ ಬರಲ್ಲ. ಮುಂಚೆ ಎಲ್ಲ ಏಜ್ ಆದವರು ಅವರೆಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ತಿಳುವಳಿಕೆ ಇತ್ತು. ಬರ್ತಾ ಜನ್ರೇಷನ್ನು ನಮಗೂ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಈಗೆಲ್ಲ ಮಿಷಿನ್ಸ್ಗಳು ಬಂದಿದೆ. ಮಿಷಿನಲ್ಲೇ ಹೊಲ ಕೊಯ್ಸೋದು ಮತ್ತು ಕಟ್ಟಿಸೋದು ಎಲ್ಲ ಮಾಡ್ತಾರೆ. ಈಗಂತೂ ಕಣ ಸ್ವಲ್ಪ ಅಪರೂಪ ಆಗಿಬಿಟ್ಟಿದೆ. ಮುಂಚೆ ಥರ ಸಿಗ್ತಾನೇ ಇಲ್ಲ, ಮಾಡೋಕ್ಕಾಗ್ತಾನೂ ಇಲ್ಲ, ನೋಡೋಕ್ಕೂ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಹೀಗೆ ನಡೀತಿದೆ ಪ್ರೋಸೆಸ್. ಮುಂಚೆ ಎಲ್ಲ ನಮ್ಮ ಕಡೆ ಜಾಸ್ತಿ ನೀರಾವರಿ ಇದ್ದಿದ್ದರಿಂದ ಜಾಸ್ತಿ ಭತ್ತನೇ ಬೆಳೀತಾ ಇದ್ವಿ. ಅವಾಗೆಲ್ಲ ನೋಡಿ, ಇದೆ ಹುಲ್ಲು ಕಟ್ಟೋಕ್ಕೆ ಯೂಸ್ ಮಾಡುವಂತಹ ದಾರ. ಇದು ತುಂಬ ಗಟ್ಟಿನೇ ಇದೆ. ಇದರಲ್ಲೇ ಹುಲ್ಲು ಫುಲ್ಲು ರೋಲಾಗಿ ಬರುತ್ತೆ. ಈ ಮಿಷಿನಲ್ಲಿ ಚೆನ್ನಾಗಿ ಕಟ್ಟುತ್ತೆ. ಫುಲ್ಲು ಒಂದೊಂದು ಹೊರೆ ಕೂಡ ನೀಟಾಗಿ ಚೆನ್ನಾಗಿ ಕಟ್ಟುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಇದೆ. ನಾವು ಚಿಕ್ಕ ಏಜಲ್ಲಿದ್ದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ತುಂಬ ಹಠ ಮಾಡ್ತಿದ್ವಿ. ನಾವು ಬರ್ತೀವಿ ಅಂತ ಹೇಳಿ ಕಣಗಳಿಗೆ ಹೋಗ್ತಾಯಿದ್ವಿ. ಅಲ್ಲಿ ನೈಟ್ ಟೈಮಲ್ಲಿ ಮಲ್ಕೋತಾ ಇದ್ವಿ. ಅಂದರೆ ಅಪ್ಪಾಜಿ ಜೊತೆ ಹಠ ಮಾಡಿ ಹೋಗ್ತಾಯಿದ್ವಿ. ಅಲ್ಲಿ ಕೆಳಗೆ ಹುಲ್ಲು ಹಾಕ್ಕೊಂಡು ಅದ್ರ ಮೇಲೆ ಚಾಪೆ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಬೆಡ್ಶೀಟು ಮತ್ತು ಬೆಡ್ಶೀಟ್ ಮೇಲೆ ಹುಲ್ಲೆಲ್ಲ ಹಾಕ್ಕೊಂಡು ಮಲ್ಕೋತಾ ಇದ್ವಿ. ಚೆನ್ನಾಗಿರ್ತಿತ್ತು. ಈ ಚಳಿಗಾಲದಲ್ಲೇ ಆಲ್ಮೋಸ್ಟ್ ಇರ್ತಿದ್ರಿಂದ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಅದಕ್ಕೆ ಚಳಿ ತಡಿಯೋಕ್ಕಾಗಲ್ಲ ಅಂತ ಹುಲ್ಲನ್ನು ಬೆಡ್ಶೀಟ್ ಮೇಲೆ ಹಾಕ್ಕೊಂಡು ಮಲ್ಕೋತಿದ್ವಿ. ಆ ಬೆಡ್ಶೀಟ್ ಮೇಲೆ ಹುಲ್ಲು ಹಾಕ್ಕೊಂಡು ಮಲ್ಗೋದೇ ಒಂದು ಖುಷಿ. ಆ ಖುಷಿಗೋಸ್ಕರನೇ ಹೋಗ್ತಾಯಿದ್ವಿ ನಾವು ಅಪ್ಪಾಜಿ ಜೊತೆ. ಒಂಥರ ಚೆನ್ನಾಗಿತ್ತು. ಹಳ್ಳಿ ಲೈಫ್ ಚೆನ್ನಾಗಿರುತ್ತೆ ನಾವು ಚಿಕ್ಕ ಏಜಲ್ಲಿದ್ದಾಗೇ. ನೋಡಿ, ಈ ಥರ ನೀಟಾಗಿ ಹುಲ್ಲೆಲ್ಲ ಕಟ್ಕೊಡುತ್ತೆ. ಹೊಲ ಕುಯ್ದಾದ್ಮೇಲೆ ಒಂದು 2-3 ಡೇಸು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸೋಕೆ ಬಿಡ್ತಾರೆ ಹುಲ್ಲನ್ನ. ಒಣಗಿದ್ದಾದ್ಮೇಲೆ ಒಂದು 2-3 ಡೇಸ್ ಆದಮೇಲೆ ಹೊಲ ಕಟ್ಟೋದು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಹೊರೆಗಳನ್ನೆಲ್ಲ ಕಟ್ಟುತ್ತಾರೆ. ಕಟ್ಟಿ ಇದನ್ನೆಲ್ಲ ತೊಗೊಂಡೋಗಿ ಮುಂಚೆ ಎಲ್ಲ ಮುಯ್ಯಾಳು ಅಂತ ಬರ್ತಿದ್ರು. ಅಂದರೆ ನಾವು ಬೇರೆಯವ್ರಿಗೆ ಹೋಗೋದು, ಬೇರೆಯವ್ರು ನಮಗೆ ಹೋಗೋದು, ಆ ಥರ ಇರ್ತಿತ್ತು. ಆಮೇಲೆ ಕೂಲಿ ಆಳುಗಳು ಆ ಥರ. ಈಗೆಲ್ಲ ಯಾರು ಅಷ್ಟು ಹಳ್ಳಿಗಳಲ್ಲಾದರೂ ಜಾಸ್ತಿ ಆಳುಗಳು ಸಿಗಲ್ಲ. ಈಗೆಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಅದಕ್ಕೆ ಈಗೆಲ್ಲ ಟ್ಯಾಕ್ಟರಲ್ಲಿ ದೂರ ಹೊಲಗಳಿರುತ್ತಲ್ಲ, ಅವರೆಲ್ಲ ಟ್ಯಾಕ್ಟರ್ಗಳಲ್ಲಿ ತುಂಬ್ಕೊಂಬಂದು ಎಲ್ಲಿಗೆ ಬೇಕೋ ಅಲ್ಲಿಗೆ ಬಣವೆ ಹಾಕೋತಾರೆ. ಹುಲ್ಲು ಕುಯ್ಯೋ ಅಂತ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಹುಲ್ಲು ಅಂದರೆ ಹೊಲ ಕುಯ್ಯೋ ಮಿಷಿನು ಹುಲ್ಲು ಕುಯ್ಯುತ್ತಲ್ಲ, ಹುಲ್ಲು ಸಪ್ರೇಟು ಮತ್ತು ರಾಗಿ ಸಪ್ರೇಟು ಮಾಡಿ ಕೊಡುತ್ತೆ. ಮತ್ತು ಟ್ಯಾಕ್ಟ್ರಲ್ಲಿ ರಾಗಿ ತೊಗೊಂಬಂದು ಮನೆ ಹತ್ರ ಹಾಕ್ಕೊಳ್ಳೋದು. ಮುಂಚೆ ಎಲ್ಲ ಬೇರೆ ಥರ ಹುಲ್ಲ ಕುಡುವಿ ಬಣವೆಗಳೆಲ್ಲ ಹಾಕ್ತಾಯಿದ್ರು. ಈಗ ಹೊರೆ ಇರೋದ್ರಿಂದ ಹೊರೆ ಸಮೇತ ಹಂಗೆ ಇಟ್ಬಿಡ್ತಾರೆ. ಅದ್ರ ಮೇಲೆ ಹುಲ್ಲ ಎಲ್ಲ ನೀಟಾಗಿ ಹರಡಿ ಮಾಡ್ತಾರೆ. ಅದು ಎಲ್ಲರಿಗೂ ಬರಲ್ಲ, ಕೆಲವರು ಮಾತ್ರ. ಅದರಲ್ಲೂ ಹಳ್ಳಿಗಳಲ್ಲಿ ಕೆಲವರು ಎಕ್ಸ್ಪರ್ಟ್ಗಳಿರ್ತಾರೆ. ಅವರನ್ನೇ ಕರೆಸಿ ಹುಲ್ಲು ಬಣವೆ ಹಾಕೋರು ಇದ್ದಾರೆ. ಎಲ್ಲರಿಗೂ ಬರಲ್ಲ. ಹುಲ್ಲು ಬಣವೆ ಹಾಕೋದು ಒಂದು ಕಲೆ. ನೋಡಿ, ನಮ್ಮ ರಾಗಿನೆಲ್ಲ ವಾಪಸ್ ತೊಗೊಂಬಂದು ಹಾಕ್ಕೊಂಡಿರ್ತೀವಿ. ಅಂದರೆ ಏನಂದರೆ ಈ ರಾಗಿ ಕೂಡ ಫುಲ್ಲು ಇನ್ನೂ ಒಣಗಿರಲ್ಲ ಅಂತ ಅದನ್ನು 3 ದಿನ 4 ದಿನ ಅಥವಾ 1 ವಾರ ರಾಗಿ ನೋಡಿ ನೀಟಾಗಿ ಒಣಗಿಸಿ ಎತ್ತಿಡಬೇಕು. ಯಾಕಂದರೆ ಈಗ ಎಲ್ಲ ಸ್ವಲ್ಪ ಗೌರ್ಮೆಂಟವ್ರು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲಿ ಈಗ ಗೌರ್ಮೆಂಟಿಗೆ ಹಾಕ್ಬಿಡ್ತಾರೆ. ರಾಗಿನೆಲ್ಲ ಕ್ವಿಂಟೋಲ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ ಅಂತ ನಮ್ಮ ಕಡೆ ಎಲ್ಲ ಜಾಸ್ತಿ ಗೌರ್ಮೆಂಟ್ಗೆ ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ಗೆ ಹಾಕ್ತಾರೆ. ಬೇರೆಯವರು ಏನಕ್ಕೆ ಕೊಡ್ತಾರೋ ಗೊತ್ತಿಲ್ಲ. ನೋಡಿ, ರಾಗಿಯಲ್ಲಿ ಇನ್ನೂ ಧೂಳಿರುತ್ತಲ್ಲ, ಹಾಗಾಗಿ ರಾಗಿ ತಂದ ಮೇಲೂ ಸಹ ನೀಟಾಗಿ ಅದನ್ನು ತೂರ್ತಾರೆ. ತೂರ್ಬಿಟ್ಟು
ಅದರಲ್ಲಿ ತೂರುವಾಗ ಅದರಲ್ಲಿ ಗಲೀಜೆಲ್ಲ ಬಂದರೆ ನೀಟಾಗಿ ಅದನ್ನು ಈ ಥರ ಎಲ್ಲ ನೀಟ್ ಮಾಡ್ಕೋತಾರೆ. ನೀಟ್ ಮಾಡಿಕೊಂಡು ತೂರ್ಬಿಟ್ಟು ಎಲ್ಲ ಚೀಲಕ್ಕೆ ತುಂಬಿ ಎಲ್ಲ ಮನೆ ಒಳಗೆ ಹಾಕ್ಕೊಳ್ಳೋದು. ಮಕ್ಕಳಿಗೆ ಒಂಥರ ಆಡೋದಕ್ಕೂ ಖುಷಿ. ಇದೆಲ್ಲ ಆದಮೇಲೆ ಮನೆಗೆಲ್ಲ ತೊಗೊಂಡು ರಾಗಿನ ಹಾಕ್ಕೊಂಡಿದ್ದೀವಿ ನೋಡಿ. ನೆಕ್ಸ್ಟ್ ಇದನ್ನು ಮಾರೋದು, ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು. ಥ್ಯಾಂಕ್ ಯು. ಇಷ್ಟೇ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.